ಲಕ್ಷಾಂತರ ಜನರನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಿದೆ. ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಅದರದೇ ಆದ ಒಂದು ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಇದು ನನ್ನ ಮೊದಲ ಕರ್ತವ್ಯ. ಮೈಸೂರು ನನ್ನ ತವರೂರು. ಈ ಊರಲ್ಲಿ ಇಂಥ ದೊಡ್ಡ ಸಂಸ್ಥೆ ಇರೋದು ನನ್ನ ಪುಣ್ಯ. ಅವರ ಆಶೀರ್ವಾದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಭೇಟಿಯನ್ನು ನೀಡಿದ್ದೀನಿ. ನಾನು ಅಯೋಧ್ಯೆಯಲ್ಲಿ ಭೇಟಿ ಮಾಡಬೇಕಿತ್ತು. ಅಲ್ಲಿ ಭಾಳ ಜನ ಜಾಸ್ತಿ ಇದ್ದರಿಂದ ನನಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಅವ್ರಿಗೂ ಅದರದ್ದು ಡೀಟೇಲ್ ಫೋಟೋಸ್ ನೋಡ್ಲಿಕ್ಕೆ ಸಿಕ್ಕಿರಲಿಕ್ಕಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಬಗ್ಗೆನೂ ಅವರ ಅಭಿಪ್ರಾಯನೂ ಕೇಳಬೇಕಿತ್ತು. ನನಗೆ ಭಾಳ ಮುಖ್ಯ ನನಗೆ. ಯಾಕಂದರೆ ನಾನು ಮಾಡಿದ್ದು ನನಗೆ ಅಷ್ಟು ಗೊತ್ತಾಗಲ್ಲ. ಏನಾಗುತ್ತೆ, ಇದು ನಾನು ಎತ್ತ ಮಗು ಅಂದಾಗ ನನ್ನ ಕುರುಡು ಮಾಡಿಬಿಡುತ್ತೆ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂದಂಗೆ ನಾನು ಮಾಡಿದ ವಿಗ್ರಹ ನನಗೆ ಚೆನ್ನಾಗಿ ಕಾಣುತ್ತೆ, ಬಟ್ ನನಗೆ ಬೇರೆಯವ್ರಿಗೆ ಹೇಗಿದೆ ಅನ್ನೋದು ಅಭಿಪ್ರಾಯ ಭಾಳ ಮುಖ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬುದ್ಧಿಯವ್ರದ್ದು ಒಂದು ಅಭಿಪ್ರಾಯನ ಕೇಳಬೇಕಿತ್ತು. ಬಂದು ನಾನು ವಿಗ್ರಹದ ಬಗ್ಗೆ ಒಂದು ಡೀಟೇಲ್ ಫೋಟೋಸ್ನ ತೋರಿಸಿದೆ. ಅವರು ಭಾಳ ಖುಷಿಪಟ್ಟರು. ತುಂಬ ಚೆನ್ನಾಗಿದೆ ಅಂದರು, ಅದ್ಭುತವಾಗಿದೆ ಅಂದರು. ಜೊತೆಗೆ ಆ ಸಮಯದಲ್ಲಿ ನಿಮ್ಮ ವಿಗ್ರಹ ನೋಡಿ ಎಲ್ಲರೂ ಭಾವುಕರಾದರು ಅಂತ ಹೇಳಿದ್ರು. ಅದು ಭಾವುಕರಾಗೋದ ಕಾರಣ ನಾವು 500 ವರ್ಷಗಳಿಂದ ಇದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ನಮ್ಮೆಲ್ಲರ ಮನಸ್ಸಲ್ಲಿ ರಾಮ ನೆಲೆಸಿದ್ದಾರೆ. ಆ ಒಂದು ಭಾವುಕತೆ ಆ ಟೈಮ್ನಲ್ಲಿ ಎಲ್ಲರಿಗೂ ಕಂಡಿದೆ ಅಷ್ಟೆ. ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ. ಯಾಕಂದರೆ ಮೊದಲೆರಡು ನಾನು ಆಲ್ರೆಡಿ ಮಾಡಿದ್ದೆ ದೇಶದ ಪ್ರಾಜೆಕ್ಟ್ಗಳಲ್ಲಿ. ಬಟ್ ಇಷ್ಟು ಮಟ್ಟಕ್ಕೆ ನನ್ನನ್ನು ಸ್ವೀಕರಿಸಿದ್ದಾರೆ, ಇಷ್ಟೊಂದು ಮಟ್ಟಕ್ಕೆ ನನ್ನ ಪ್ರೀತಿಸಿದ್ದಾರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ ಸರ್.